ಹಾಯ್, ಹೆಲೋ. ನಮಸ್ಕಾರ ಎಲ್ರಿಗೂ. ನಾನು ಪುಷ್ಪ. ಈಗೇನು ಸೆಂಟೆನ್ಸ್ ಹೇಳಿದ್ನಲ್ಲ ಸೇಮ್. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ಈ ಸೆಂಟೆನ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡೇನೆ ಜಸ್ಟ್ 7 months ಆಯಿತು. ಜಸ್ಟ್ 7 months ಕಂಪ್ಲೀಟ್ ಆಯಿತು, 8 months ಸ್ಟಾರ್ಟ್ ಆಯಿತು. ಅಷ್ಟರೊಳಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಎಲ್ಲ ಚೇಂಜ್ ಆದವು, ಯೂಟ್ಯೂಬ್ ರೂಲ್ಸ್ ಎಲ್ಲ ಚೇಂಜ್ ಮಾಡ್ತು. ಇನ್ನೂ ನಂದು ಒಂದು ಸಣ್ಣ ಬೇಬಿ ಐತಿ. ಸೊ ನಾ ಅಂದ್ಕೊಂಡೆ ಲಾಸ್ಟ್ ಜುಲೈಗೆ ಸ್ಟಾರ್ಟ್ ಮಾಡುವಂತಿದ್ದೆ. ಆದ್ರೆ ಇನ್ನು ನನ್ನ ಮಗಳಿಗೆ ಒಂದು ಸ್ವಲ್ಪ ಟೈಮ್ ಕೊಡೋಕ್ಕಾಗೋದಿಲ್ಲ, ಬರೀ ಇದನ್ನೇ ಮಾಡಬೇಕಾಗ್ತದೆ ಅಂತ ಹೇಳಿ ಒಂದು ಸ್ವಲ್ಪ ಸ್ಲೋ ಆಗಿ January 1st ಸ್ಟಾರ್ಟ್ ಮಾಡಿದೆ. January 1st ನಾವು ವಿಲಾಗ್ ಸ್ಟಾರ್ಟ್ ಮಾಡಿದೆ, ಇದನ್ನು ಅನ್ನಕ್ಕೆ ಸ್ಟಾರ್ಟ್ ಮಾಡಿದೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್ ಅಂತ ಹೇಳಿ. ಆದರೆ ಈಗ ರೂಲ್ಸ್ 1000 ಸಬ್ಸ್ಕ್ರೈಬರ್ಸ್ ಇದ್ದರು, ಅದು ಓಕೆ, ಈಗೂ ಅದೇ ಐತಿ. 4000 ವಾಚ್ ಅವರ್ಸ್ ಇತ್ತು, ಅದನ್ನೇ ಈಗ February 1st 8000 ವಾಚ್ ಅವರ್ಸ್ ಮಾಡತ್ತಾರ. ಆಮೇಲೆ 10 million ಶಾರ್ಟ್ಸ್ ಇತ್ತು, ಈಗ ಅದನ್ನು 20 million ಶಾರ್ಟ್ಸ್ ಅದು ಮಾಡತ್ತಾರ. ಶಾರ್ಟ್ಸ್ ತನಕ ನನ್ನ ಕಡೆ ಅಂತೂ ಆಗ್ತಿರ್ಲಿಲ್ಲ, ಯಾಕಂದ್ರೆ ನಂದು ಇನ್ನೂ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇನ್ನೂ 109 ಸಬ್ಸ್ಕ್ರೈಬರ್ಸ್ ಅದಾರ. ಇನ್ನೂ ಇಷ್ಟ ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ನಾ ಇನ್ನೂ 1 year ತೊಗೋತಿದ್ದೆವು, 2 years ತೊಗೋತಿದ್ನೋ ಗೊತ್ತಿಲ್ಲ. ಆದರೂ ಇವರು ಇನ್ನು ಜಸ್ಟ್ 4.5 months ಉಳ್ದಂಗೆ ಆಯಿತು ಗೈಡ್ಲೈನ್ಸ್ಗೆ. ಅದನ್ನು February 1st ಅಂದರೆ ಜನವರಿಗೆ ನಾವು January half ಎಂಡ್ ಅಂದರೆ ಅಷ್ಟರೊಳಗಾಗಿ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಸೊ ನಿಮ್ಗೇನು ಅನ್ನಿಸ್ತತಿ, ನಾ ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಕು ಇಲ್ಲ ಕ್ವಿಟ್ ಮಾಡಬೇಕು? ನನಗಂತೂ ಏನು ಐಡಿಯಾ ಇಲ್ಲ, ಯಾಕಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೇ ಎಷ್ಟೊತ್ತು ಆಗ್ತತಿ. ಕೆಲವೊಂದು ಜನ ಒಬ್ಬರು ಲಕ್ಕಿ ಇರ್ತಾರೆ, ಲಕ್ಕಿ ಇದ್ದವ್ರು ಏನು 5-6 months ಒಳಗೂ ಮಾಡಿರ್ತಾರೆ, ಎಫರ್ಟ್ ಹಾಕ್ತಾರೆ. ಲಕ್ಕಿ ಅಂತ ಅಷ್ಟೇ ಅಲ್ಲ, ಎಫರ್ಟ್ನೂ ಹಾಕಿರ್ತಾರೆ. ಆಮೇಲೆ ಅದ್ರ ಜೊತೆ ಲಕ್ಕೂ ಸಾತಿರ್ತೈತಿ. ಅವ್ರಿಗೆ 5-6 months ಒಳಗೂ ಮಾಡ್ತಾರೆ, ಕೆಲವೊಬ್ಬರು 1 year ಅದನ್ನು ತೊಗೋತಾರೆ. ಆದರೆ ನಾವು ಈಗಿನ ಒಂದೊಂದೇ ಈಗ ಕಲಿತಿದ್ದೆ, ನಾ ಹೆಂಗೆ ಎಡಿಟ್ ಮಾಡಬೇಕು, ಹೆಂಗೆ ವಾಯ್ಸ್ ಓವರ್ ಕೊಡಬೇಕು. ಇದು ಫಸ್ಟ್ ಟೈಮ್ ನಾ ಇದನ್ನು ಹಿಡ್ಕೊಂಡು ವಿಡಿಯೋ ಮಾಡತ್ತೀನಿ, ಇದು ಮೈಕ್ ಹಿಡ್ಕೊಂಡು ಫಸ್ಟ್ ಟೈಮ್. ಗೊತ್ತಿಲ್ಲ, ನೀವೇ ಸಜೆಸ್ಟ್ ಮಾಡಿರಿ, ಕಂಟಿನ್ಯೂ ಮಾಡಲಿ ಇಲ್ಲ ಕ್ವಿಟ್ ಮಾಡಲಿ. ಯೂಟ್ಯೂಬ್ ಇಷ್ಟು ಬೇಗ ಚೇಂಜ್ ಮಾಡಬಾರ್ದಾಗಿತ್ತು ಗೈಡ್ಲೈನ್ಸ್. ನಾ ಈಗ ಸ್ಟಾರ್ಟ್ ಮಾಡಿದೆ. ಓಕೆ, ನೀವೇನೇನು ಹೇಳ್ತೀರಿ, ನೀವು ಏನಾದರೂ ಕಮೆಂಟ್ ಮಾಡಿರಿ. ಯಾಕಂದ್ರೆ ಬರೀ 109 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಅದು ಸಬ್ಸ್ಕ್ರೈಬರ್ಸ್ ತೊಗೊಳಕ್ಕೆ ಎಷ್ಟೆಷ್ಟೆಲ್ಲ ಕುಕ್ಕಿಂಗ್ ವಿಡಿಯೋಸ್ ಅದು ಹಾಕತ್ತಿದ್ದೆ, ಮಿನಿ ವಿಲಾಗ್ಸನ್ನು ಕಡಿಮೆ ಆಗ್ತದೆ. ಯಾಕಂದ್ರೆ ಮಗಳ ಜೊತೆ ಇದ್ದಾಗ ವಾಯ್ಸ್ ಓವರ್ ಕೊಡುವುದೂ ಕಡಿಮೆ ಆಗತ್ತಿತ್ತು. ಅಷ್ಟರ ಸಲುವಾಗಿ ಇದನ್ನು ತರ್ಸಿನಿ, ಈಗ ಮೊನ್ನೆ ತರ್ಸಿನಿ ಇದನ್ನು. ಸೊ ಅಷ್ಟರೊಳಗಾಗಿ ಯೂಟ್ಯೂಬ್ ರೂಲ್ಸನ್ನ ಚೇಂಜ್ ಮಾಡ್ತು. 8 hours ಯಾವಾಗ ಕಂಪ್ಲೀಟ್ ಮಾಡೋದು? ಈಗ ಈ 5 months ಒಳಗಾಗಿ ಆಗಲಿಲ್ಲ, 4.5 months ಒಳಗಾಗಿ ನಾನು 4000 ವಾಚ್ ಅವರ್ ಆಗಲಿಲ್ಲ ಅಂದ್ರೆ ಮತ್ತಿನ್ನು 8000 ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ವರ್ಷ ತೊಗೋತೀನಿ ಗೊತ್ತಿಲ್ಲ. ಸೊ ಸಜೆಸ್ಟ್ ಮೀ, ಶುಡ್ ಐ ಕಂಟಿನ್ಯೂ ಆರ್ ಕ್ವಿಟ್? ಸಿ ಯು ಇನ್ ದ ನೆಕ್ಸ್ಟ್ ವಿಲಾಗ್. ಬಾಯ್. ನಾ ಹೀಗೆ ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಕಂತ ನಿಮ್ಗೆ ಅನಿಸಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.